ಕಳೆದ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಮಾನ್ಯ ಯಡಿಯೂರಪ್ಪನವರು ವಿಶೇಷವಾಗಿ ಮಾನ್ಯ ಬಸವರಾಜ ಬೊಮ್ಮಾಯಿರವರ ಕಾಲದಲ್ಲಿ 3 ರಿಂದ 4 ಸಾವಿರ ಕೋಟಿ ರೂಪಾಯಿಯನ್ನು ನಾವು ಕೊಡಿಸಿ ಅದು ಬಹಳಷ್ಟು ಕಾಮಗಾರಿ ಮುಂದುವರೆದಿದೆ. ಆದರೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ಹಣ ಅವರು ಕೊಟ್ಟಿದ್ದಾರೆ ನನಗಿನ್ನೂ ಕೂಡ ಮಾಹಿತಿ ಇಲ್ಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಪ್ರಥಮ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ನಾವು ನೀರನ್ನು ತೆಗಿತೇವೆ, ನೀರನ್ನು ಕೊಡ್ತೇವೆ ಅನ್ನೋ ಇನ್ವಿಟೇಷನ್ನು ಕೂಡ ನನಗೂ ಬಂದಿದೆ. ನಾವು ಟೈಲ್ ಎಂಡರ್ಸ್. ಈ ಯೋಜನೆ ಉದ್ದೇಶ ಆಗಿರುವಂಥದ್ದು ಉದ್ದೇಶಿತ ಜಿಲ್ಲೆಗಳು ಯಾವುದು? ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ. ಆದರೆ ಈಗ ಅವರು ಪ್ರಾರಂಭ ಮಾಡಿರುವಂಥದ್ದು ಎಲ್ಲಿಂದ? ಸಕಲೇಶಪುರದಿಂದ ಹಾಸನ ಜಿಲ್ಲೆ, ಬಹುಶಃ ಚಿಕ್ಕಮಗಳೂರು ಬಂದರೆ ತುಮಕೂರವರೆಗೂ ಬರುತ್ತಾ ನನಗೆ ಗೊತ್ತಿಲ್ಲ. ನಾಳೆ ಹೋದರೆ ಚಿತ್ರದುರ್ಗನೂ ಇದೆ. ಹೀಗೆ ಎಲ್ಲ ಜಿಲ್ಲೆಗಳಿಗೆ ಕೊಡ್ತಾ ಬಂದರೆ ನಾನು ಒಪ್ಕೊಳ್ತೀನಿ, ಎನ್ ರೂಟ್ ರೀಜನಲ್ಲಿ ಕೊಡಬೇಕು. ಆದರೆ ನಾನು ಈ ಸರ್ಕಾರಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಈ 3 ಜಿಲ್ಲೆಗಳು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ನಮಗೆ ಯಾವ ಒಂದು ನೀರಾವರಿಯಿಂದ ಕೂಡ ನಮಗೆ ಯೋಜನೆ ರೂಪಿಸಿಲ್ಲ. ಯಾವ ಸರ್ಕಾರನೂ ರೂಪಿಸಿಲ್ಲ. ಯಾವ ಯೋಜನೆಯಿಂದ ನೀರು ಬರಲ್ಲ. ಕಾವೇರಿ ಬೇಸಿನ್ ಇದೆ, ಕೃಷ್ಣ ಬೇಸಿನ್ ಇದೆ. ಈ 2 ಬೇಸಿನಿಂದ ನಮಗೆ ನೀರಿಲ್ಲ. ನೀವೇ ಏನೋ ಇವತ್ತು ಇಲ್ಲಿ ಮೇಕೆದಾಟನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಅಲ್ಲಿ ಕೂಡ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಚಕಾರ ಎತ್ತಿಲ್ಲ, ಚಿಕ್ಕಬಳ್ಳಾಪುರದ ಬಗ್ಗೆ ಎತ್ತಿಲ್ಲ, ಕೋಲಾರದ ಬಗ್ಗೆ ಎತ್ತಿಲ್ಲ. ಮತ್ತು ನಮಗೆ ನೀರು ಬರೋದಿಲ್ಲಿಂದ. ಈ ಎತ್ತಿನ ಹೊಳೆ ಯೋಜನೆ ಬರುತ್ತೆ ಅಂತ ನಂಬಿಕೆಯಿಂದ ಮಾಡಿದ್ದೇವೆ. ಅಲ್ಲಿ 20 TMCನೋ 24 TMCನೋ ಬರುತ್ತೆ ಅಂತ ಹೇಳಿದ್ದಾರೆ. ನೀವು ಹಾಸನಕ್ಕೆ ಇವತ್ತು ಬೇರೆ ಬೇರೆ ಯೋಜನೆಗಳಿಂದ ಬರುತ್ತೆ ನೀರು. ನೀವು ಎತ್ತಿನ ಹೊಳೆಯಿಂದ ಕೂಡ ಹಾಸನಕ್ಕೆ, ಚಿತ್ರದುರ್ಗಕ್ಕೆ, ಚಿಕ್ಕಮಗಳೂರಿಗೆ, ತುಮಕೂರಿಗೆ, ಈ ಎಲ್ಲ ಜಿಲ್ಲೆಗಳಿಗೆ ಕೊಟ್ಟರೆ ನಿಜವಾಗ್ಲೂ ಕೂಡ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರಕ್ಕೆ ನೀವು ನೀರು ಕೊಡೋ ಉದ್ದೇಶ ಇದೆಯಾ ನಿಮಗೆ? ಕೊಡಲಿಕ್ಕೆ ಇದು ತಾಂತ್ರಿಕವಾಗಿ ಸಾಧ್ಯ ಇದೆಯಾ? ತಾವು ನೀರಾವರಿ ಸಚಿವರು, ಉಪಮುಖ್ಯಮಂತ್ರಿಗಳಾಗಿರೋದ್ರಿಂದ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ತಾವು ಆಲಿಸಿ ಇದಕ್ಕೆ ಒಂದು ನಮಗೆ ಪರಿಹಾರವನ್ನು ಒದಗಿಸಬೇಕು. ಅಷ್ಟು ಮಾತ್ರ ನಾನು ಈ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ. ಮೊದಲನೇ ಹಂತ ಅವರು ಮಾಡ್ತಾ ಇದ್ದಾರೆ, ನನಗೆ ಸಂತೋಷ. ಅಷ್ಟೇ ಒಂದು ಇದರಲ್ಲಿ ನಾನು ಅವ್ರಿಗೆ ಮನವಿ ಮಾಡ್ತೇನೆ, ಆದಷ್ಟು ಶೀಘ್ರದಲ್ಲಿ ಇನ್ನೆರಡು ವರ್ಷಗಳ ಒಳಗಡೆ ಆದರೂ, ತಾವು ಹೇಳಿದ್ರಿ ಒಂದೇ ವರ್ಷದಲ್ಲಿ ಮಾಡ್ತೀವಿ ಅಂತ, ಅಟ್ಲೀಸ್ಟ್ 25 ಎಂಡಲ್ಲೋ ಅಥವಾ 26 ಮಾರ್ಚ್ ಅಷ್ಟೊತ್ತಿಗೆ ಆದರೂ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಎಲ್ಲ ಒಂದು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಎತ್ತಿನ ಹೊಳೆ ಮೂಲಕ ಮಾಡಿ. ಇದಕ್ಕಿನ್ನ ಉತ್ತಮವಾಗಿರ್ತಕ್ಕಂಥ ಒಂದು ಪರಿಹಾರ ಇದೆ. ಇವತ್ತು ಕೃಷ್ಣಾ ನದಿ ನೀರು ಆಂಧ್ರ ಭಾಗದಿಂದ ನಮ್ಮ ಗಡಿ ಭಾಗದಲ್ಲಿ ಬಂದ್ಬಿಟ್ಟಿದೆ. ಎಲ್ಲ 4-5 ಕಿಲೋಮೀಟ್ರಲ್ಲಿದೆ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರಕ್ಕೆ, ಈ ಕಡೆ ಎಲ್ಲ. ನೀವು ಒಂದು 5 ರಿಂದ 10 TMC ನೀರು ಮೊನ್ನೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವ್ರ ಹತ್ರ ತಾವು ಮುಖ್ಯಮಂತ್ರಿಗಳು ಮಾತನಾಡಿ ನಿಯೋಗ ಕರ್ಕೊಂಡು ಹೋಗ್ಬೇಕಂದ್ರೆ ಹೇಳಿ, ನಾವು ಅವರು NDAಯ ಮುಖ್ಯ ಪಾಲುದಾರರಿದ್ದಾರೆ, ನಾವು ಬರ್ತೇವೆ, ನಾವು ಈ ಭಾಗದ ಎಲ್ಲ ಸಂಸತ್ ಸದಸ್ಯರು ನಿಮ್ಮ ಜೊತೆ ಬರ್ತೇವೆ, ಅವ್ರಿಗೆ ಒಂದು 10 TMC ನೀರನ್ನು ಈ 3 ಜಿಲ್ಲೆಗಳಿಗೆ ನಮಗೆ ಇಲ್ಲಿ ಕೊಟ್ಟು, ಅವರಿಗೆ ನಾರಾಯಣಪುರದ ಡ್ಯಾಮ್ನಿಂದ ನಮ್ಮ ಕಡೆಯಿಂದ 10 TMC ನೀರನ್ನು ಅವ್ರಿಗೆ ಕೊಟ್ಟರೆ 6 ತಿಂಗಳೊಳಗಡೆ ಈ ಪ್ರಾಜೆಕ್ಟ್ ಮುಗಿಯುತ್ತೆ. ಶಾಶ್ವತವಾಗಿ 3 ಜಿಲ್ಲೆಯ ರೈತರು, ಈ 3 ಜಿಲ್ಲೆಯ ಜನರು ನಿಮಗೆ ಶಾಶ್ವತವಾಗಿ ಅವರು ನಿಮ್ಮನ್ನು ಸ್ಮರಿಸ್ತಾರೆ, ನಿಮ್ಮ ಒಳ್ಳೆ ಕೆಲಸಕ್ಕೆ ಸ್ಮರಿಸ್ತಾರೆ. ಈ ಒಂದು ನನ್ನ ಒಂದು ಮನವಿಯನ್ನು ತಾವು ಪುರಸ್ಕಾರ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತೇನೆ.